ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ. ಹಾಲಿ ಶಾಸಕ ಎಚ್.ವೈ. ಮೇಟಿ, ಸಾಲುಮರದ ತಿಮ್ಮಕ್ಕ, ಐಎಎಸ್ ಮಹಾಂತೇಶ್ ಬೀಳಗಿ ಸೇರಿ ಅಗಲಿದ ಗಣ್ಯರಿಗೆ ಸಂತಾಪ. ಅವರ ಕೊಡುಗೆಗಳನ್ನ ನೆನೆದ ಕಲಾಪ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟ. ಅನುಮತಿ ನಿರಾಕರಿಸಿದ್ರು ಮಹಾಮೇಳಾವ್ ನಡೆಸೋಕೆ ಬಂದ ಪುಂಡರು. ರಮಾಕಾಂತ್ ಕೊಂಡುಸ್ಕರ್, ಶುಭಂ ಶಳಕ್ಕೆ ವಶಕ್ಕೆ ಪಡೆದ ಪೊಲೀಸರು. ಎಂಇಎಸ್ ಪುಂಡಾಟಿಕೆ ವಿರುದ್ಧ ಕರವೇ ಕಿಚ್ಚು. ಎಂಇಎಸ್ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗೋಕೆ ಯತ್ನ. ಕರವೇ ಮುಖಂಡನನ್ನ ತಡೆದು ವಶಕ್ಕೆ ಪಡೆದ ಪೊಲೀಸರು. ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಾವ್ಗೆ ಬ್ರೇಕ್. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಶಿವಸೇನೆ ಪುಂಡಾಟಿಕೆ. ಕರ್ನಾಟಕ ಬಸ್ ತಡೆದು ಜೈ ಮಹಾರಾಷ್ಟ್ರ ಅಂತ ಬರೆದು ಠಾಕ್ರೆ ಬಣದ ಶಿವಸೇನೆ ಪುಂಡರ ಉದ್ಧಟತನ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಾಳಿಯ ಸಮರ ಸನ್ನದ್ಧ. ಹಸ್ತಪಡೆಯಿಂದಾನು ಬಿಜೆಪಿಯ ತಂತ್ರಕ್ಕೆ ಪ್ರತಿತಂತ್ರ ರೆಡಿ. ಉತ್ತರ ಕರ್ನಾಟಕ ಸೇರಿ ರಾಜ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಅಧಿವೇಶನದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್. ಎಲ್ಲ ಸಚಿವರಿಗೂ ಎಚ್ಚರಿಕೆಯ ನಡೆ ಇಡೋಕೆ ಪಾಠ. ಗೊಂದಲಗಳಿಲ್ಲದೆ ಒಗ್ಗಟ್ಟು ಪ್ರದರ್ಶನ. ವಿಪಕ್ಷಗಳ ಪ್ರಶ್ನೆಗಳಿಗೆ ಸೂಕ್ತ ಕೌಂಟರ್ ಕೊಡುವಂತೆಯೂ ಸೂಚನೆ. ಚಳಿಗಾಲದ ಅಧಿವೇಶನಕ್ಕೆ ಹೋರಾಟದ ಬಿಸಿ. 10 ದಿನಗಳ ಕಲಾಪಕ್ಕೆ 84 ವಿವಿಧ ಸಂಘಟನೆಗಳ ಪ್ರತಿಭಟನೆ. ಸಾವಿರಾರು ಪೊಲೀಸರಿಂದ ಎಲ್ಲೆಡೆ ಬಿಗಿ ಪೊಲೀಸ್ ಭದ್ರತೆ. ಎಂಬತ್ನಾಲ್ಕು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ಎಲ್ಲ ಸಂಘಟನೆಗಳ ಬೆನ್ನಿಗೂ ಮೈತ್ರಿ ಪಡೆ ನಿಲ್ಲಲಿದೆ. ಸದನದ ಒಳಗೂ ಹೋರಾಟ. ರೈತರ ಸಮಸ್ಯೆ ಬಗ್ಗೆ ಗಮನ ಸೆಳೆಯೋಕೆ ಬೃಹತ್ ಪ್ರತಿಭಟನೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಸರ್ಕಾರದಲ್ಲಿ ತೆರೆಮರೆಯಲ್ಲೇ ಕುರ್ಚಿಗಾಗಿ ಕಿತ್ತಾಟ. ಬಣ ರಾಜಕೀಯ ಹಿನ್ನೆಲೆ ಅವಿಶ್ವಾಸ ಮಂಡನೆ ಪ್ಲಾನ್ ಮಾಡಿದ್ದ ಮೈತ್ರಿ ಪಡೆ ಸದ್ಯ ದೋಸ್ತಿಗಳ ಪ್ಲಾನ್ಗೂ ತಾತ್ಕಾಲಿಕ ಬ್ರೇಕ್. ಕೇಂದ್ರ ಸಚಿವ ಎಚ್.ಡಿ.ಕೆ ಸಲಹೆಯಂತೆ ನಿರ್ಣಯ ವಾಪಸ್. ಪ್ರಯತ್ನ ಮಾಡ್ತಾ ಇದ್ದೀವಿ ಎಂದ ಮೇಲೆ ಒಂದಲ್ಲ ಒಂದು ದಿನ ಗೆಲ್ಲಲೇಬೇಕು. ನಿಮ್ಮಗಳ ಆಶೀರ್ವಾದದಿಂದ ನನ್ನ ಪ್ರಯತ್ನವು ನಿರಂತರವಾಗಿರುತ್ತೆ. ಭಾರೀ ಚರ್ಚೆಗೆ ಗ್ರಾಸವಾಯಿತು ಡಿಕೆ ಸುರೇಶ್ ಮಾರ್ಮಿಕ ಮಾತು. ಸಹಜ ಸ್ಥಿತಿಯತ್ತ ಮರಳ್ತಾ ಇರೋ ಬೆಂಗಳೂರು ಏರ್ಪೋರ್ಟ್. ಆದ್ರೆ ಸಹಜತೆಗೆ ಮರಳದ ಇಂಡಿಗೋ ವಿಮಾನ ನಿರ್ವಹಣೆ. ಇನ್ನು ಸಾವಿರಾರು ಪ್ರಯಾಣಿಕರಿಗೆ ಸಿಕ್ಕಿಲ್ಲ ಅವರ ಲಗೇಜ್. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇವತ್ತು 126 ಫ್ಲೈಟ್ಸ್ ಕ್ಯಾನ್ಸಲ್. ಬೆಂಗಳೂರಿಂದ ತೆರಳಬೇಕಾಗಿದ್ದ 64, ಇಲ್ಲಿಗೆ ಬರಬೇಕಾಗಿದ್ದ 62 ವಿಮಾನಗಳ ಹಾರಾಟ ರದ್ದು. ಸಂಸ್ಥೆ ಮೊದಲೇ ಮಾಹಿತಿ ನೀಡ್ತಾ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ. ಸಿಲಿಕಾನ್ ಸಿಟಿ ಹುಡುಗಿಯರೇ ಇವನ ಟಾರ್ಗೆಟ್. 10ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಬಣ್ಣ ಬಣ್ಣದ ಮೆಸೇಜ್ ಮಾಡಿ ಮೋಸ ಮಾಡಿರೋ ಸಂಜಯ್. ಸೋಷಿಯಲ್ ಮೀಡಿಯಾ ರಿಕ್ವೆಸ್ಟ್ ಕಳುಹಿಸಿ ಆಮೇಲೆ ಹಣ ಪೀಕ್ತಾ ಇದ್ದ ಕಿಲಾಡಿ. ಕೆಲ ಹುಡುಗರಿಗೂ ಇದೇ ರೀತಿ ಟೋಪಿ. ರಾಟ್ವೆಲರ್ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಮಹಿಳೆ ಬಲಿ ಕೇಸ್. ಡಿಸೆಂಬರ್ 2ನೇ ತಾರೀಕು ಮಾಲೀಕನ ಮಾವನ ಮೇಲೆ ನಾಯಿಗಳ ಅಟ್ಯಾಕ್. ಬೇಸರಗೊಂಡು 10 ಕಿಲೋಮೀಟರ್ ದೂರದಲ್ಲಿ ನಾಯಿಯನ್ನ ಬಿಟ್ಟು ಬಂದಿದ್ದ ಶೈಲೇಶ್ ಕುಮಾರ್. ಬೆಳಗ್ಗೆ ಆದ್ರೆ ಅಡುಗೆ ಭಟ್ಟ, ರಾತ್ರಿ ಆದ್ರೆ ಗಾಂಜಾ ಪೆಡ್ಲರ್. ಮೈಲಸಂದ್ರ ಸುತ್ತಮುತ್ತ ಕಾಲೇಜು ವಿದ್ಯಾರ್ಥಿಗಳಿಗೆ ಈತನೇ ಫೇವರೇಟ್. ಕೆಂಗೇರಿ ಪೊಲೀಸರಿಂದ ಬಿಹಾರದ ಪಾಟ್ನಾ ಮೂಲದ ಮುಖೇಶ್ ಅರೆಸ್ಟ್. ಲೋಕಸಭೆಯಲ್ಲಿ ಇವತ್ತು ವಂದೇ ಮಾತರಂ ಗೀತೆಯ ಚರ್ಚೆ. 150 ವರ್ಷಗಳ ಐತಿಹಾಸಿಕ ಹಾಡಿಗಾಗಿ 10 ಗಂಟೆ ಸಮಯ ನಿಗದಿ. ನಾಳೆ ಎಸ್ಐಆರ್ ಬಗ್ಗೆ ಮೆಗಾ ಡಿಬೇಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.